ಇನ್ನು ಮಧ್ಯರಾತ್ರಿ ನಮ್ಮ ಸಭಾಪತಿಯಾದಂತಹ ಹೊರಟ್ಟಿಯವರಿಗೆ ಡಿ ಕೆ ಶಿವಕುಮಾರ್ ಅವರು ಫೋನ್ ಮಾಡಿದಾರಂತೆ. ಆಸ್ಪತ್ರೆಯಲ್ಲಿದ್ದರು ಹೊರಟ್ಟಿಯವರು. ಆಗ ಒಂದು ಶಾಕಿಂಗ್ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಮಧ್ಯರಾತ್ರಿ ಸಭಾಪತಿಗೆ ಡಿ ಕೆ ಶಿವಕುಮಾರ್ ಕಾಲ್ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಹೊರಟ್ಟಿಗೆ ಶಾಕಿಂಗ್ ಸಂದೇಶ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ನೀವು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಸೂಚನೆ ಕೊಟ್ಟರ ಡಿ ಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಈಗ ವ್ಯಕ್ತವಾಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಕಂಡು ಕೇಳರಿಯದಂತಹ ಘಟನೆ ಈಗ ಮರುಕಳಿಸಲಿಕ್ಕಿದೆ. ಸಭಾಪತಿ ಸ್ಥಾನಕ್ಕೆ ಕಾಂಗ್ರೆಸ್ಸಿಗರನ್ನು ತರೋದಕ್ಕೆ ಈಗ ಬಿಗ್ ಪ್ಲಾನ್. ತಮ್ಮ ಆಪ್ತ ಪುಟ್ಟಣ್ಣನಿಗೆ ಸಭಾಪತಿ ಮಾಡೋದಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಹೀಗಾಗಿ ಹೊರಟ್ಟಿಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಫೋನ್ ಮಾಡಿದ್ರು ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ಡಿ ಕೆ ಶಿವಕುಮಾರ್ ಸೂಚನೆಯನ್ನು ಕೊಟ್ರ. ಆದರೆ ಡಿ ಕೆ ಮಾತಿಗೆ ಡೋಂಟ್ ಕೇರ್ ಅಂತ ಹೇಳಿದ್ರ ಹೊರಟ್ಟಿ ಗೊತ್ತಿಲ್ಲ. ಬಟ್ ಈಗ ಈ ತರಹದ ಒಂದು ವಿಚಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ. ಒಂದು ಕಡೆ ತಮ್ಮ ಆತ್ಮೀಯರಿಗೆ ಸಚಿವ ಸಂಪುಟದಲ್ಲಿ ಮಂತ್ರಿಗಿರಿಯನ್ನು ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಶತಾಯ ಗತಾಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಲ್ಲಿ ಅವರ ಮತ್ತೊಬ್ಬ ಆತ್ಮೀಯ ಆಗಿರುವಂತಹ ಪುಟ್ಟಣ್ಣ ಅವರಿಗೆ ಸ್ಪೀಕರನ್ನಾಗಿ ಮಾಡಬೇಕು, ಸಭಾಪತಿಯನ್ನಾಗಿ ಮಾಡಬೇಕು ಅನ್ನುವಂತಹ ಕಾರಣದಿಂದ ಈಗ ಹೊರಟ್ಟಿಯವರಿಗೆ ಕರೆ ಮಾಡಿ ಆ ಸ್ಥಾನದಿಂದ ಕೆಳಗಿಳಿದು ಬಿಡಿ, ರಾಜೀನಾಮೆ ಕೊಟ್ಟು ಬಿಡಿ ಅನ್ನುವಂತಹ ಸೂಚನೆಯನ್ನು ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಕೊಟ್ಟರ ಗೊತ್ತಿಲ್ಲ. ಯಾಕಂದರೆ ಬಸವರಾಜ ಹೊರಟ್ಟಿ ಇಸ್ ಅ ಸೀನಿಯರ್ ಲೀಡರ್. ಸುಮಾರು ದಿನಗಳಿಂದ ಸ್ಪೀಕರ್ ಆಗಿ ಸಭಾಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಈಗ ಏಕಾಏಕಿ ಡಿ ಕೆ ಶಿವಕುಮಾರ್ ಅವರು ಫೋನ್ ಮಾಡಿ ನೀವು ರಾಜೀನಾಮೆ ಕೊಡಿ ಅಂತಾರೆ, ಅವ್ರು ಯಾಕೆ ಕೊಡ್ತಾರೆ? ಸೊ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಲಿಟ್ರಲಿ ಡೋಂಟ್ ಕೇರ್ ಪಾಲಿಸಿಯನ್ನು ಎಕ್ಸಿಕ್ಯೂಟ್ ಮಾಡಿಬಿಟ್ರೆ ಹೊರಟ್ಟಿಯವರು ಗೊತ್ತಿಲ್ಲ. ಮಾತನ್ನು ಎಷ್ಟರ ಮಟ್ಟಿಗೆ ಹೊರಟ್ಟಿಯವರು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಗೊತ್ತಿಲ್ಲ. ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಗೆದ್ದಿದ್ದಂತಹ ಬಸವರಾಜ ಹೊರಟ್ಟಿ MLC ಎಲೆಕ್ಷನ್ 2021 ಫೆಬ್ರವರಿಯಲ್ಲಿ ಸಭಾಪತಿಯಾಗಿದ್ದರು ಹೊರಟ್ಟಿಯವರು. ಬಹುಮತದ ಕಾರಣ ಸಭಾಪತಿ ಬದಲಿಸಲು ಈಗ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಸಭಾಪತಿಗಳು ಸ್ವಇಚ್ಛೆಯಿಂದ ರಾಜೀನಾಮೆಯನ್ನು ನೀಡಬೇಕು, ಯಾರೂ ಕೂಡ ಅವರನ್ನು ಕೆಳಗಿಳಿಸುವಂತಿಲ್ಲ, ಇಲ್ಲವೇ ಅವರ ವಿರುದ್ಧ ಅವಿಶ್ವಾಸ ಮಂಡನೆಯನ್ನು ಮಾಡಬೇಕು. ಆದರೆ ಅವಿಶ್ವಾಸ ಮಂಡಿಸಿ ಕೆಳಗಿಳಿಸಿದಂತಹ ಎಕ್ಸಾಂಪಲ್ಸ್ಗಳು, ಉದಾಹರಣೆಗಳು ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಆದರೆ ಹೊರಟ್ಟಿಯನ್ನು ಕೆಳಗಿಳಿಸಲು ಸಿದ್ದರಾಮಯ್ಯನವರು ಒಪ್ಪಲಿಲ್ವಂತೆ. ಆದರೆ ಹೊರಟ್ಟಿ ವಿಚಾರದಲ್ಲಿ ಸಿದ್ದು ರೀತಿ ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. 2021 2021 ಫೆಬ್ರವರಿಯಲ್ಲಿ ಸಭಾಪತಿಯಾಗಿ ಆಯ್ಕೆ ಆಗ್ತಾರೆ ಬಸವರಾಜ ಹೊರಟ್ಟಿ. ಪಶ್ಚಿಮ ಶಿಕ್ಷಕರ ಕ್ಷೇತ್ರದಿಂದ ಬಿಜೆಪಿಯಿಂದ ಗೆದ್ದು ಬಂದಂತಹ ನಾಯಕ ಸ್ಪೀಕರ್ ಆಗ್ತಾರೆ. ಬಹುಮತದ ಕಾರಣ ಸಭಾಪತಿಯನ್ನು ಬದಲು ಮಾಡಬೇಕು ಅನ್ನುವಂಥದ್ದು ಈಗ ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರ್ ಅವರ ಮಾಸ್ಟರ್ ಪ್ಲಾನ್. ಸಭಾಪತಿ ಅಂದರೆ ಸ್ಪೀಕರ್ ಕೆಳಗಡೆ ಇಳಿಬೇಕು ಅಂತಂದರೆ 2 ಘಟನೆಗಳು ನಡಿಬೇಕು. 2 ಘಟನೆಗಳು ನಡೆದಾಗ ಮಾತ್ರ ಒಬ್ಬ ಸ್ಪೀಕರನ್ನು ಆ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಸಾಧ್ಯ. ಏನು ಅಂತಂದರೆ, ಒಂದು ಅವಿಶ್ವಾಸ ಮಂಡನೆಯನ್ನು ಮಾಡಬೇಕು ಸಭಾಪತಿಗಳ ಮೇಲೆ. ಇಲ್ಲ ಅಂತಂದರೆ ಸ್ವತಃ ತಾವೇ ಸ್ವಯಂ ಪ್ರೇರಿತವಾಗಿ ಸೆಲ್ಫ್ ಇಂಟ್ರೆಸ್ಟಿನಿಂದ ನನಗೆ ಈ ಸ್ಥಾನ ಬೇಡ, ನಾನು ಸ್ಪೀಕರ್ ಜಾಗದಲ್ಲಿ ಕೂಡಲ್ಲ, ನಿಮ್ಮನ್ನೆಲ್ಲ ನನಗೆ ನಿಭಾಯಿಸೋಕ್ಕಾಗಲ್ಲ ಅಂತ ಹೇಳಿ ಅವರೇ ಒಪ್ಕೊಂಡು ರಾಜೀನಾಮೆಯನ್ನು ಕೊಟ್ಟು ಸ್ಪೀಕರ್ ಸ್ಥಾನದಿಂದ ಕೆಳಗಡೆ ಇಳಿಬೇಕು. ಆದರೆ ಅವಿಶ್ವಾಸ ಮಂಡನೆಯನ್ನು ಮಾಡಿ ಸ್ಪೀಕರ್ ಸ್ಥಾನದಿಂದ ಕೆಳಗೆ ಇಳಿಸಿದಂತಹ ಸೆಟ್ ಆಫ್ ಎಕ್ಸಾಂಪಲ್ಸ್ಗಳು ಕರ್ನಾಟಕ ಪೊಲಿಟಿಕಲ್ ಹಿಸ್ಟ್ರಿಯಲ್ಲಿ ಬಹುತೇಕ ಕಡಿಮೆ ಇದೆ, ಸಿಕ್ಕಾಪಟ್ಟೆ ಕಡಿಮೆ ಇದೆ. ಯಾರೂ ಕೂಡ ಹಂಗೆ ಮಾಡಿಲ್ಲ. ಆದರೆ ಬಸವರಾಜ ಹೊರಟ್ಟಿಯವರನ್ನು ಕೆಳಗಿಳಿಸೋದಕ್ಕೆ ಸಿದ್ದರಾಮಯ್ಯನವರಿಗೆ ಸರ್ವತಃ ಇಷ್ಟ ಇಲ್ಲ. ಹೊರಟ್ಟಿಯವರನ್ನು ಕೆಳಗಿಳಿಸಬೇಕು ಅನ್ನೋದೇ ಕಾಂಗ್ರೆಸ್ಸಿನ ನೀತಿಯಾಗಿತ್ತು ಅಂತಂದರೆ ಸಿದ್ದರಾಮಯ್ಯನವರು ಈ 3 ವರ್ಷದಲ್ಲಿ ಯಾವಾಗೋ ಮಾಡಿಬಿಡ್ತಿದ್ರು, ಯಾವಾಗೋ ಕೆಳಗಿಳಿಸ್ಬಿಡ್ತಿದ್ರು. ಬಟ್ ಅದು ಇಷ್ಟ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಹೊರಟ್ಟಿ ವಿಚಾರದಲ್ಲಿ ಅನ್ನುವಂಥದ್ದನ್ನು ಕಾದು ನೋಡೋಣ. ಸಿದ್ದರಾಮಯ್ಯನವರು ಅದಕ್ಕೆ ಬೆಂಬಲಿಸ್ತಾರಾ ಹೊರಟ್ಟಿ ಇರೋದಕ್ಕೆ, ಅಥವಾ ಡಿ ಕೆ ಶಿವಕುಮಾರ್ ಅವರನ್ನು ಬದಲಿಸ್ತಾರಾ? ಕಾದು ನೋಡಬೇಕಾಗಿದೆ.